ಬಿಡದಿ ಟೌನ್ಶಿಪ್ ಸಂಬಂಧ ಪರ ವಿರೋಧ ಜಾಸ್ತಿ ಆಗ್ತಾ ಇದೆ. ಪರ ವಿರೋಧದ ಮಧ್ಯದಲ್ಲೇ ಮತ್ತೆ ಅಧಿಸೂಚನೆಯನ್ನ ಸರ್ಕಾರ ಹೊರಡಿಸಿದೆ. 4 ಗ್ರಾಮಗಳ ಭೂ ಸ್ವಾಧೀನಕ್ಕೆ ಅಧಿಸೂಚನೆಯನ್ನ ಸರ್ಕಾರ ಹೊರಡಿಸಿದೆ. ಕೆಲ ಹೊತ್ತಲ್ಲೇ ಸಿಎಂ ಈ ಬಗ್ಗೆ ಮಾಹಿತಿಯನ್ನ ಕೊಡುವಂತ ಸಾಧ್ಯತೆ ಇದೆ. ವಿಪಕ್ಷಗಳು ಸಾಕಷ್ಟು ಆರೋಪಗಳನ್ನ ಮಾಡಿವೆ. ಈ ಆರೋಪಗಳಿಗೆ ಸಿಎಂ ಡಿಕೆ ಶಿವಕುಮಾರ್ ಯಾವ ತರ ತಿರುಗೇಟನ್ನ ಕೊಡ್ತಾರೆ, ಮತ್ತೆ ಈ ಟೌನ್ಶಿಪ್ ವಿಷಯವಾಗಿ ಯಾವ ತರ ಸಮರ್ಥನೆಯನ್ನ ಮಾಡಿಕೊಳ್ತಾರೆ, ಮತ್ತೆ 4 ಗ್ರಾಮಗಳಿಗೆ ಅಧಿಸೂಚನೆ ಹೊರಡಿಸಿರೋ ಸಂಬಂಧ ಯಾವ ತರ ಮಾಹಿತಿಯನ್ನ ಕೊಡ್ತಾರೆ ಅನ್ನೋ ಕುತೂಹಲ ಇದೆ. ಭೂ ಸ್ವಾಧೀನದ ವಿರುದ್ಧ ನಿನ್ನೆ ತಾನೇ ದೇವೇಗೌಡರು ಸುದ್ದಿಗೋಷ್ಠಿ ಮಾಡಿ ಗುಡುಗಿದ್ರು, ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ರು, ತಾವೇ ಖುದ್ದಾಗಿ ಹೋರಾಟಕ್ಕೆ ಇಳಿಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಇನ್ನು ವಿಪಕ್ಷಗಳ ಆರೋಪಗಳಿಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ಕೌಂಟರ್ ಕೊಡ್ತಾರಾ? ಹೊಸೂರು, ಬನ್ನಿಗಿರಿ, ಕೆಜಿ, ಗೊಲ್ರಪಾಳ್ಯ ಹಾಗೇನೆ ಅರಳಾಳ್ಸಂದ್ರ ಗ್ರಾಮಗಳಿಗೆ ಮತ್ತೆ ಸರ್ಕಾರ ಭೂ ಸ್ವಾಧೀನ ಪ್ರಕ್ರಿಯೆಗೋಸ್ಕರ ಅಧಿಸೂಚನೆಯನ್ನ ಹೊರಡಿಸಿದೆ. ಈಗ ಟೌನ್ಶಿಪ್ ಬಗ್ಗೆ ಯಾವ ತರ ಮಾಹಿತಿಯನ್ನ ಮುಖ್ಯಮಂತ್ರಿಗಳು ಕೊಡ್ತಾರೆ ಅನ್ನೋದು ನೋಡಬೇಕು. ಕೆಲವೇ ಹೊತ್ತಲ್ಲಿ ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಎಲ್ಲದಕ್ಕೂ ಉತ್ತರ ಕೊಡ್ತೀನಿ ಅಂತ ಹೇಳಿ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಒಂದ್ ಕಡೆ ಬೆಂಗಳೂರು ಅಭಿವೃದ್ಧಿ ವಿಷಯ ಅಂತ ಬಂದಾಗ ಭೂ ಸ್ವಾಧೀನ ಮಾಡಲೇಬೇಕಾಗತ್ತೆ, ಬಟ್ ಈ ಜಾಗ ಬೇಡ, ಇದು ಫಲವತ್ತಾದಂತ ಭೂಮಿಯನ್ನು ಒಂದು ಆರೋಪಗಳು ಇದೆ, ಹಾಗಾಗಿ ಇಲ್ಲಿ ಬೇಡ ಅಂತ ಹೇಳ್ತಾ ಇದ್ದಾರೆ. ಈಗ ಇದೇ ವಿಷಯವಾಗಿ ಟೌನ್ಶಿಪ್ ಪರವಾಗಿನೂ ಪ್ರತಿಭಟನೆಯನ್ನ ರೈತರು ಮಾಡ್ತಾ ಇದ್ದಾರೆ, ವಿರುದ್ಧವಾಗಿನೂ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮತ್ ಮೊನ್ನೆ ಸರ್ವೆಗೆ ಬಂದಂತ ಅಧಿಕಾರಿಗಳಿಗೆ ಪೊರ್ಕೆಯಿಂದ ಹಲ್ಲೆ ಮಾಡಿದ್ದಾರೆ, ಕಲ್ಲೇಟನ್ನ ಹಾಕಿದ್ದಾರೆ, ಮೊಬೈಲ್ ಕಿತ್ತು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಅಧಿಕಾರಿಗಳು ಮುಂದೆ ಯಾವ ತರ ಕ್ರಮಗಳನ್ನ ಕೈಗೊಳ್ಳಬೇಕು ಸರ್ವೆ ಮಾಡಕ್ ಹೋಗ್ಬೇಕಾದ್ರೆ ಆ ಬಗ್ಗೆ ಈಗ ಚರ್ಚಾ ಹಂತದಲ್ಲಿ ಇದೆ. ಇನ್ನು ಈ ಭೂ ಸ್ವಾಧೀನ ಪ್ರಕ್ರಿಯೆಗೆ ಸರ್ಕಾರದ ವಿರುದ್ಧ ವಿಪಕ್ಷಗಳು ತೀವ್ರ ರೀತಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಇದೊಂದು ಭೂ ಮಾಫಿಯಾ ನಡೀತಾ ಇದೆ, ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಪರ ವಿರೋಧದ ಮಧ್ಯದಲ್ಲೇ ಸರ್ಕಾರ ಮತ್ತೆ 4 ಗ್ರಾಮಗಳಿಗೆ ಅಧಿಸೂಚನೆಯನ್ನ ಹೊರಡಿಸಿದೆ. ಇಲ್ಲಿ ಗೊಂದಲಗಳಿರೋದು ರೈತರನ್ನ ಕನ್ವಿನ್ಸ್ ಮಾಡಿ ಇವರು ಭೂ ಸ್ವಾಧೀನ ಮಾಡಬಹುದಾಗಿತ್ತು ಅಂತ. ಹಾಗಾದ್ರೆ ದೇವೇಗೌಡರು ಏನ್ ಹೇಳಿದ್ರು ನೋಡ. ಅವರು ಎಲ್ಲ ಕಡೆ ತಪಾಸಣೆ ಮಾಡಿದ್ದಾರೆ. ಒಬ್ಬ ಸಬ್ ಇನ್ಸ್ಪೆಕ್ಟರ್ ಪೆಟ್ಟು ಬಿದ್ದಿದೆ ಅಂತ ಅವ್ರಿಗೆ ತುರ್ತು ಚಿಕಿತ್ಸೆಯನ್ನು ಮಾಡಿಸಿ ಮನೆಗೆ ಕಳಿಸಿದ್ದಾರೆ. ಯಾರು ಆಸ್ಪತ್ರೆಯಲ್ಲಿ ಮಲಗುವಂತ ಯಾರಿಗೂ ಏಟೇನು ಬಿದ್ದಿಲ್ಲ. ಹೌದು, ಬಿಡದಿ ಟೌನ್ಶಿಪ್ಗೆ ಪರ ವಿರೋಧ ಚರ್ಚೆಗಳು ಜೋರಾಗಿ ಕೇಳಿಬಂದಿದೆ. ದೇವೇಗೌಡರು ನಿನ್ನೆ ಸುದ್ದಿಗೋಷ್ಠಿ ನಡೆಸಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಇದಕ್ಕೆ ಉತ್ತರವಾಗಿ ಇವತ್ತು ಡಿಕೆ ಶಿವಕುಮಾರ್ ಏನು ಉತ್ತರ ಕೊಡ್ತಾರೆ ಅನ್ನೋ ಕುತೂಹಲ ಇದೆ. ಇದೇ ವಿಷಯವಾಗಿ ಸದ್ಯಕ್ಕೇನೆಲ್ಲ ಬೆಳವಣಿಗೆಗಳು ನಡೀತಾ ಇದೆ, ಈ ಬಗ್ಗೆ ಬೆಂಗಳೂರಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ ಜಾಯಿನ್ ಆಗಿದ್ದಾರೆ. ಇನ್ನು ಬಿಡದಿಯಲ್ಲಿ ಏನೆಲ್ಲ ಆಗ್ತಾ ಇದೆ, ಸೊ ಆ ಭಾಗದಿಂದ ಒಂದಿಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವೆಂಕಟೇಶ್, ಪ್ಲೀಸ್ ಬಿ ಆನ್ಲೈನ್. ಫಸ್ಟ್ ಬೆಂಗಳೂರಲ್ಲಿ ಆಗ್ತಿರುವಂತಹ ಬೆಳವಣಿಗೆ ಬಗ್ಗೆ ಮಾಹಿತಿ ತಿಳ್ಕೊಂಬೋಣ. ಕೃಷ್ಣ, ನಿನ್ನೆ ದೇವೇಗೌಡರು ಎಚ್ಚರಿಕೆಯನ್ನ ಕೊಟ್ಟ ಮೇಲೆ ಈ ಹೋರಾಟದ ಸ್ವರೂಪ ಕೊಂಚ ಮಟ್ಟಿಗೆ ಬದಲಾವಣೆ ಆಗಿದೆ, ತೀವ್ರ ಸ್ವರೂಪ ಪಡ್ಕೊಂಡಿರೋದನ್ನ ಗಮನಿಸ್ತಾ ಇದ್ದೀವಿ. ಇನ್ನೊಂದ್ ಕಡೆ ಗ್ರಾಮಗಳ ಗಡಿಯನ್ನ ಈ ಟೌನ್ಶಿಪ್ಗೆ ವಿರೋಧ ವ್ಯಕ್ತಪಡಿಸಿರುವಂತ ರೈತರು ಕಾಯ್ತಾ ಇದ್ದಾರೆ, ಪಹರೆ ಹಾಕ್ತಾ ಇದ್ದಾರೆ. ಈ ಬೆನ್ನಲ್ಲೇ ಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ಮಹತ್ವದ ಸುದ್ದಿಗೋಷ್ಠಿ ಕರೆದಿದ್ದಾರೆ. ಎಷ್ಟೊತ್ತಿಗೆ ಈ ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿ ಕೊಡುವಂತ ನಿರೀಕ್ಷೆ ಇದೆ ಕೃಷ್ಣ? ಶರ್ಮಿತಾ, ಬಿಡದಿ ಟೌನ್ಶಿಪ್ ವಿಚಾರ ಅನ್ನುವಂಥದ್ದು ಕೊನೆಯ ಘಟ್ಟಕ್ಕೆ ಬಂದಿದೆ ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ ಇಲ್ಲೊಂದು ಕಡೆ ಕುಮಾರಸ್ವಾಮಿ ಮತ್ತೊಂದು ಕಡೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಡುವೆ ಈ ಒಂದು ಸಮರ ನಡೀತಿತ್ತು. ಯಾವಾಗ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಈ ಒಂದು ವಿಚಾರಕ್ಕೆ ಮಧ್ಯಪ್ರವೇಶನ ಮಾಡಿದ್ರು, ಇದೀಗ ಆ ಒಂದು ಹೋರಾಟದ ಸ್ವರೂಪವನ್ನೇ ಈಗ ಬದಲಾವಣೆ ಆಗಿರುವಂಥದ್ದು. ಸರ್ಕಾರಕ್ಕೆ ಗಡುವನ್ನ ಕೊಟ್ಟಿದ್ದಾರೆ. ಅಂದ್ರೆ ನಾನು ಹೋರಾಟಕ್ಕೆ ದೂಡುವಂತ ಒಂದು ಕೆಲಸವನ್ನ ಮಾಡಬೇಡಿ, ಒಂದ್ ವೇಳೆ ನಾನು ಹೋರಾಟಕ್ಕೆ ಧುಮುಕಿದ್ರೆ ಅದು ಕಥೆಯೇ ಬೇರೆ ಆಗುತ್ತೆ ಅನ್ನೋ ಸಂದೇಶವನ್ನ ಈಗ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ ಕೊಟ್ಟಿರುವಂತದ್ದು. ಹಾಗಾಗಿನೇ ಈ ಒಂದು ವಿಚಾರ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೂ ಕೂಡ ಒಂದು ರೀತಿ ದೊಡ್ಡ ಮಟ್ಟದ ಚಿಂತೆಗೆ ಕೂಡ ಕಾರಣವಾಗಿರುವಂತದ್ದು. ಯಾಕಂದ್ರೆ ಇಷ್ಟು ದಿನಗಳ ಕಾಲ ಅವರ ಮಗ ಕುಮಾರಸ್ವಾಮಿ ಮತ್ತೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು ಹೋರಾಟವನ್ನು ಮಾಡ್ಕೊಳ್ತಾ ಬರ್ತಾ ಇದ್ರು. ಮತ್ತೊಂದು ಕಡೆ ಬಿಡದಿ ಮಟ್ಟದಲ್ಲೂ ಕೂಡ ಈಗಾಗಲೇ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ರೈತರು ಕೂಡ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಅಂತಿಮವಾಗಿ ಸರ್ಕಾರ ಕೂಡ ಒಂದು ನಿಲುವನ್ನು ತೆಗೆದುಕೊಳ್ಬೇಕಾಗತ್ತೆ. ಯಾಕಂದ್ರೆ ಸಾಕಷ್ಟು ಗೊಂದಲ ಇದೆ. ಮೊನ್ನೆ ಕೂಡ ಅಲ್ಲಿ ಅಧಿಕಾರಿಗಳು ಹೋದಂತ ಸಂದರ್ಭದಲ್ಲಿ ರೈತರು ಅವ್ರ ಮೇಲೆ ಎಲ್ಲೋ ಒಂದ್ ಕಡೆ ಬಿಡದೇನೆ, ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಸಮೀಕ್ಷೆನ ಮಾಡಬಾರ್ದು, ಸರ್ವೇನ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಅಡ್ಡಿಯನ್ನು ಕೂಡ ಪಡಿಸಿರುವಂತದ್ದು. ಮತ್ತೊಂದು ಕಡೆ ಇವತ್ತು 1K ಇಟ್ಕೊಂಡು ಮುಖಾಂತರವಾಗಿ ಅಲ್ಲಿ ರೈತರು ಕೂಡ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ
ಈಗ ಒಂದು ಸಂದೇಶವನ್ನ ಕಳಿಸಿದ್ರೆ ಮಾತ್ರ ಈ ಒಂದು ವಿಚಾರವಾಗಿ ಗೊಂದಲ ನಿವಾರಣೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿನೇ ಇವತ್ತು ತುರ್ತು ಸುದ್ದಿಗೋಷ್ಠಿಯನ್ನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮಧ್ಯಾಹ್ನ 1:30 ಸುಮಾರಿಗೆ ಸುದ್ದಿಗೋಷ್ಠಿಯನ್ನು ಮಾಡೋದ್ರ ಮುಖಾಂತರವಾಗಿ ಈ ಒಂದು ಬಿಡದಿ ಟೌನ್ಶಿಪ್ ವಿಚಾರವಾಗಿ ಇಲ್ಲೊಂದು ಕಡೆ ಒಂದು ಮಹತ್ವದ ನಿಲುವನ್ನ ಪ್ರಕಟ ಮಾಡುವಂತ ಸಾಧ್ಯತೆ ಇದೆ. ಏನಾದರೂ ದೇವೇಗೌಡರ ಈ ಒಂದು ಗಡುವಿಗೆ ಈ ಒಂದು ಹೋರಾಟಕ್ಕೆ ಮಣಿದು ಬಿಡದಿ ಟೌನ್ಶಿಪ್ ವಿಚಾರವನ್ನ ಇಲ್ಲೊಂದು ಕಡೆ ಕೈ ಬಿಡುವಂತ ನಿರ್ಧಾರವನ್ನ ಮುಖ್ಯಮಂತ್ರಿಗಳು ಮಾಡ್ತಾರಾ ಅಥವಾ ಏನೇ ಆದ್ರೂ ಆಗೋದಾಗ್ಲಿ ನಾನು ಮಾಡೇ ಮಾಡ್ತೀನಿ ಒಂದು ಮಾಡೋದ್ರ ಮುಖಾಂತರವಾಗಿ ಇಲ್ಲೊಂದು ಕಡೆ ದೇವೇಗೌಡರಿಗೂ ಕೂಡ ಒಂದು ಹೋರಾಟವನ್ನು ಲೆಕ್ಕಿಸದೆ ಅಂತಿಮವಾಗಿ ಈ ಒಂದು ಹೋರಾಟವನ್ನ ಮುಂದುವರಿಸುವ ನಿಟ್ಟಿನಲ್ಲಿ ಏನಾದರೂ ನಡೆಯನ್ನ ತೋರ್ತಾರಾ ಅನ್ನುವಂಥದ್ದು ಈಗಿರ್ತಕ್ಕಂಥ ಕುತೂಹಲ. ಆ ಕಾರಣಕ್ಕೋಸ್ಕರವಾಗಿನೇ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಇವತ್ತು ಎಲ್ಲಿಗೂ ಕೂಡ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಡದೇನೆ ಅಂತಿಮವಾಗಿ ಅಂದ್ರೆ ದೇವೇಗೌಡರು ಕೂಡ ಕುಮಾರಸ್ವಾಮಿ ಅವರು ಕೂಡ ಸುದ್ದಿಗೋಷ್ಠಿ ಮಾಡೋದ್ರ ಮುಖಾಂತರವಾಗಿ ಸರ್ಕಾರದ ವಿರುದ್ಧವಾಗಿ ಕೂಡ ಸಮರವನ್ನು ಸಾರಿದ್ದಾರೆ. ಹಾಗಾಗಿ ಒಂದು ರೀತಿ ವಿಧಾನಸೌಧದ ಮುಖಾಂತರವಾಗಿನೇ ಈ ಒಂದು ವಿಚಾರವಾಗಿ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನ ರವಾನೆಯನ್ನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿನೇ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಸುದ್ದಿಗೋಷ್ಠಿಯನ್ನು ಕರೆದಿರುವಂತದ್ದು. ಕೆಲವೇ ಕ್ಷಣಗಳಲ್ಲಿ ಶುರುವಾಗುವಂತಹ ಈ ಒಂದು ಸುದ್ದಿಗೋಷ್ಠಿ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿದೆ. ಯಾಕಂದ್ರೆ ದೇವೇಗೌಡರೇ ಈ ಒಂದು ವಿಚಾರಕ್ಕೆ ಎಂಟ್ರಿ ಕೊಟ್ಟಂತ ಸಂದರ್ಭದಲ್ಲಿ ಸರ್ಕಾರ ಏನಾದರೂ ಒಂದು ಡಿಸಿಷನ್ ತೆಗೆದುಕೊಳ್ಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರವಾಗಿ ಸರ್ಕಾರದಲ್ಲಿ ಇರತಕ್ಕಂತ ಸಚಿವರುಗಳೇ ಈ ಒಂದು ಹೋರಾಟದ ವಿಚಾರವಾಗಿ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಪರ ವಿರೋಧದ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾಕಂದ್ರೆ ಅಲ್ಲಿ 60% ರೈತರು ಈ ಒಂದು ಯೋಜನೆಗೆ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲೊಂದು ಕಡೆ ಯೋಜನೆಯಿಂದಾಗಿ ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನೋ ಒಂದು ವಿಚಾರ ಕೂಡ ಸರ್ಕಾರದ ವಲಯದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಹಾಗಾಗಿನೇ ಈ ಒಂದು ವಿಚಾರ ಇಷ್ಟೆಲ್ಲ ಆದ್ರೂ ಕೂಡ ಚರ್ಚೆ ಆದ್ರೂ ಕೂಡ ಇದುವರೆಗೂ ಕೂಡ ಈ ಒಂದು ವಿಚಾರವಾಗಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಎಲ್ಲೂ ಕೂಡ ಮಾತಾಡಿರಲಿಲ್ಲ. ಯಾವಾಗ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಈ ಒಂದು ವಿಚಾರವಾಗಿ ಎಂಟ್ರಿಯನ್ನ ಕೊಟ್ಟರು, ಮಧ್ಯಪ್ರವೇಶನ ಮಾಡಿದ್ರು, ಈಗ ಅನಿವಾರ್ಯವಾಗಿ ಅವರಿಗೆ ಒಂದು ಸಂದೇಶವನ್ನು ಕೊಡಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರವಾಗಿನೇ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಈಗ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಈಗ ಸುದ್ದಿಗೋಷ್ಠಿ ಹತ್ರ ಎಲ್ಲ ಚಿತ್ತ ಹರಿಸಿರುವಂತದ್ದು. ಒಂದ್ ವೇಳೆ ಏನಾದ್ರು ಡಿ.ಕೆ. ಶಿವಕುಮಾರ್ ದೇವೇಗೌಡರ ಹೋರಾಟಕ್ಕೆ ಮಣಿಯದೇ ಇದ್ದಲ್ಲೇ ಇಲ್ಲೊಂದ್ ಕಡೆ ಜೆಡಿಎಸ್ ನ ದೊಡ್ಡ ಮಟ್ಟದ ಹೋರಾಟವನ್ನು ಕೂಡ ಸರ್ಕಾರ ಎದುರಿಸಬೇಕಾದಂತಹ ಒಂದು ಸಂದಿಗ್ಧ ಪರಿಸ್ಥಿತಿ ಕೂಡ ಬರಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರವಾಗಿನೇ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಸುದ್ದಿಗೋಷ್ಠಿ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿರುವಂತದ್ದು. ಶರ್ಮಿತಾ, ಫೈನ್, ಫಾಲೋ ಅಪ್ ಮಾಡೋಣ ಪ್ರೆಸ್ ಮೀಟ್ ಅಲ್ಲಿ ಏನೆಲ್ಲ ಮಾತಾಡ್ತಾರೆ ಅಂತ. ಪ್ಲೀಸ್ ಬಿ ಆನ್ಲೈನ್. ಕೃಷ್ಣ, ಇನ್ನು ಬಿಡದಿಯ 4 ಗ್ರಾಮಗಳಿಗೆ ಅಂತಿಮ ಅಧಿಸೂಚನೆಯನ್ನ ಸರ್ಕಾರ ಹೊರಡಿಸಿದೆ. ಯೋಜನೆಯನ್ನ ವಿರೋಧಿಸಿ ರೈತರು ಹೋರಾಟ ಚುರುಕುಗೊಳಿಸಿದ್ದಾರೆ. ಬಿಡದಿ ಹಾಗೇನೆ ಹಾರೋಹಳ್ಳಿ ರಸ್ತೆಯನ್ನ ಬಂದ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೂರಾರು ಜನ ರೈತರು ಸೇರಿದ್ದಾರೆ. ರೈತ ಮಹಿಳೆಯರು ಕೂಡ ಈ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ. ಈಗ ಮೊನ್ನೆ ಏಕಾಏಕಿ ಸರ್ವೆಗೆ ಬಂದಿರಲ್ಲ ಅಧಿಕಾರಿಗಳು, ಹಿಂಬಾಗ್ಲಿಂದ ಬಂದ್ರು. ನಾವು ಹೋರಾಟದಲ್ಲಿ ಇಲ್ಲಿ ಕೂತ್ಕೊಂಡಿದ್ವಿ, ಇವ್ರು ಏಕಾಏಕಿ ಜಮೀನಿಗೆ ಬಂದು ಸರ್ವೆ ಮಾಡಿದ್ರು, ಕಳ್ಳರ ತರ ಬಂದ್ರು ಅಂತೆಲ್ಲ ಆರೋಪಗಳನ್ನ ಮಾಡ್ತಾ ಇದ್ರು. ಹಾಗಾಗಿ ಈಗ 1K ಹಿಡಿದು ಪ್ರತಿಭಟನೆಗೆ ಮಹಿಳೆಯರು ಕೂತ್ಕೊಂಡಿದ್ದಾರೆ. ಯೋಜನೆ ವಾಪಸ್ ಪಡಿಬೇಕು ಅಂತ ಹೇಳಿ ರೈತರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ನಮ್ ತಟ್ಟೆಗೆ ಮಣ್ಣು ಹಾಕಿದ್ದೀರಿ, ಅಡಕೆ ತಟ್ಟೆಗೆ ಮಣ್ಣು ಹಾಕಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ವಿನೂತನವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದ್ ಕಡೆ ಸರ್ವೆ ಮಾಡೋದಕ್ಕೆ ಯೋಚನೆ ಮಾಡ್ಕೊಂಡಿದ್ದಂತ ಅಧಿಕಾರಿಗಳು ಪೊಲೀಸ್ ಭದ್ರತೆಯಲ್ಲಿ ಅದನ್ನ ಸದ್ಯಕ್ಕೆ ಮುಂದೂಡಿಕೆಯನ್ನ ಮಾಡ್ಕೊಂಡಿದ್ದಾರೆ. ರೈತ ಮಹಿಳೆಯರು 1K ಹಿಡಿದು ಪಹರೆ ಕಾಯ್ತಾ ಇದ್ದಾರೆ. ಇನ್ನೊಂದ್ ಕಡೆ ನಮ್ಮ ತಟ್ಟೆಗೆ ನೀವು ಮಣ್ಣು ಹಾಕ್ಬಿಟ್ರಿ ಅಂತ ಹೇಳಿ ಅಡಿಕೆ ತಟ್ಟೆ ತಂದಿದ್ದಾರೆ, ಅದಕ್ಕೆ ಮಣ್ಣು ಹಾಕಿ ವಿನೂತನ ರೀತಿಯಲ್ಲಿ ಸರ್ಕಾರದ ಕಣ್ ತೆರೆಸುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ನೂರಾರು ಸಂಖ್ಯೆಯಲ್ಲಿ ಇವತ್ತು ಕೂಡ ಬಿಡದಿ ಹಾರೋಹಳ್ಳಿ ರಸ್ತೆಯನ್ನ ಬಂದ್ ಮಾಡಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯೋಜನೆ ವಾಪಸ್ ಪಡಿಬೇಕು ಅಂತ ಹೇಳಿ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಹತ್ತತ್ರ 500ನೇ ದಿವಸ ನಿರಂತರವಾಗಿ ಹೋರಾಟವನ್ನ ಈ ಟೌನ್ಶಿಪ್ಗೆ ವಿರೋಧಿಸಿ ಮಾಡ್ತಿರುವಂತ ರೈತರು ಪ್ರತಿಭಟನೆಯನ್ನು ಮುಂದುವರಿಸಿದ್ದಾರೆ. ಅದು ತೀವ್ರ ಸ್ವರೂಪ ದಿನ ಕಳೆದಂತೆ ಪಡ್ಕೊಳ್ತಾ ಇದೆ. ಎಸ್ಪೆಷಲಿ ಮೊನ್ನೆ ಯಾವಾಗ ಸರ್ವೆ ಮಾಡಕ್ ಅಧಿಕಾರಿಗಳು ಬಂದ್ರು, ಹೋರಾಟವನ್ನ ರೈತರು ತೀವ್ರಗೊಳಿಸಿದ್ದಾರೆ. ಒಂದ್ ಕಡೆ ವಿರುದ್ಧದ ಹೋರಾಟ, ಇನ್ನೊಂದ್ ಕಡೆ ಟೌನ್ಶಿಪ್ ಪರವಾದಂತಹ ಹೋರಾಟನೂ ಕೂಡ ಅಲ್ಲೇ ಅಕ್ಕಪಕ್ಕದಲ್ಲೇ ಕೂತ್ಕೊಂಡು ರೈತರು ನಡೆಸ್ತಾ ಇದ್ದಾರೆ. ಈಗ ನಮ್ ರೈತರ ಜಮೀನೆಲ್ಲ ಬಿಟ್ಬಿಡ್ಲಿ, ಅಲ್ಲೆಲ್ಲ ಕೂತಿರೋ ಸಾಹುಕಾರಗಳೇ. ನಾವು 1.5 ವರ್ಷದಿಂದ ಇದ್ ಮಾಡ್ಕೊಳ್ತಾ ಇದೀವಿ, 1.5 ವರ್ಷದಿಂದ ಬೀದಿಗೆ ಕೂತಿದೀವಿ. ಅಲ್ಲಿರೋರೆಲ್ಲ ಸಾಹುಕಾರಗಳೇ. ಅವ್ರ ಭೂಮಿ ಅವತ್ತು ಓಟ್ ಬೇಕಾಗಿತ್ತು, ಬಡವ್ರ ಓಟು, ಬಡವ್ರ ಹೊಟ್ಟೆ ಮೇಲೆ ಹೊಡಿಬೇಕಾಗಿತ್ತು, ಓಟ್ ಬೇಕಾಗಿತ್ತು ಅವತ್ತು. ಇವತ್ತು ಅವ್ರ ಹೊಟ್ಟೆ ತುಂಬದೆ. ಇವತ್ತು ಬಡವ್ರ ಜನ ಗೋರಾಕಬೇಕು. ಅವ್ರ ಮಕ್ಳುಗಳಿಗೆ ಯಾರು ಎಣ್ಕೊಡಲ್ವಂತೆ. ಅವ್ರ ಮಕ್ಳು ನಳ್ಳೆರಲ್ಲ, ಕುಳ್ರು ಕೂರತಿಗಳು. ನಮ್ಮ ಮಕ್ಳು ಚೆನ್ನಾಗವ್ರೆ, ಭೂಮಿ ಮೇಲೆ ಮಣ್ಣು ಮೇಲೆ ಅವ್ರ ಗೋರ್ ಹಾಕಬೇಕು. ನಾವ್ ಯಾವ್ದೇ ಕಾರಣಕ್ಕೂ ಭೂಮಿ ಬಿಡಲ್ಲ. ಒಂಕೆ ಹಿಡ್ಕೊಂಡಿದೀವಿ, ಒಂಕೆ ಹೋಗ್ಬಂದಂಗೆ ಒಂಕೆಲ್ಲ ಹೊಡಿತೀವಿ. ನಮ್ ಭೂಮಿಗಳಿಗೆ ಬಂದ್ರೆ, ನಮ್ ಬದುಕಕ್ ಬಂದ್ರೆ ನಾವ್ ಬಿಡೋಲ್ಲ ಅಷ್ಟೇ. ಈಗ ನಮ್ ರೈತರ ಜಮೀನೆಲ್ಲ ಬಿಟ್ಬಿಡ್ಲಿ, ಅಲ್ಲೆಲ್ಲ ಕೂತಿರೋ ಸಾಹುಕಾರಗಳೇ. ನಾವು 1.5 ವರ್ಷದಿಂದ ಇದ್ ಮಾಡ್ಕೊಳ್ತಾ ಇದೀವಿ, 1.5 ವರ್ಷದಿಂದ ಬೀದಿಗೆ ಕೂತಿದೀವಿ. ಅಲ್ಲಿರೋರೆಲ್ಲ ಸಾಹುಕಾರಗಳೇ. ಅವ್ರ ಭೂಮಿ ಅವತ್ತು ಓಟ್ ಬೇಕಾಗಿತ್ತು, ಬಡವ್ರ ಓಟು, ಬಡವ್ರ ಹೊಟ್ಟೆ ಮೇಲೆ ಹೊಡಿಬೇಕಾಗಿತ್ತು, ಓಟ್ ಬೇಕಾಗಿತ್ತು ಅವತ್ತು. ಇವತ್ತು ಅವ್ರ ಹೊಟ್ಟೆ ತುಂಬದೆ. ಇವತ್ತು ಬಡವ್ರ ಜನ ಗೋರಾಕಬೇಕು.
ಅವ್ರ ಮಕ್ಳುಗಳಿಗೆ ಯಾರು ಎನ್ಕೊಡಲ್ಲಂತೆ. ಅವ್ರ ಮಕ್ಳು ನಲ್ಲೇರಲ್ಲ, ಕುಳ್ರು ಕೂರತ್ತಿಗಳು. ನಮ್ಮ ಮಕ್ಳು ಚೆನ್ನಾಗವ್ರೆ ಭೂಮಿ ಮೇಲೆ ಮಣ್ಣು ಮೇಲೆ. ಅವ್ರ ರೈತರಿಗೆ ಬೆಂಬಲ ಕೊಡಕ್ ಬಂದಾರಲ್ಲ, ಇವ್ರು ವಿರೋಧ ಮಾಡೋದು ಏನೈತೆ? ಬಾಲಕೃಷ್ಣ ಅವರು ಸರ್ ವಂಶಕ ಮಾನವೀಯತೆ ಅನ್ನೋದನ್ನ ಯಪ್ಪ ಮಾರ್ಕೊಂಡ್ಬಿಟ್ಟವ್ರಣ. ಬಾಲಕೃಷ್ಣ ವಂಶಕ ಮಾನವೀಯತೆ ಅನ್ನೋದನ್ನ ಮಾರ್ಕೊಂಡ್ಬಿಟ್ಟವ್ರೆಲ್ಲ. ನಮ್ಗೆ ಅದೇ ತರ ಅನ್ನಿಸ್ತಾರೆ. ಏನ್ ಈ ದಿನಕ್ಕೊಂದೊಂದು ಹೇಳಿಕೆ ಕೊಡ್ತಾರೆ. ನೆನ್ನೆ ಹುಡುಗಿ ವಿಷ ಕುಡಿತೀನಿ ಅಂತಂದ್ರೆ ಅವ್ರ ಸಭೆ ಬಂದಾಗ ವಿಷ ಕುಡಿಲಿ, ಇವತ್ತು ಅವ್ರಿಗೆ ಹೇಳ್ತಾರೆ, ನಾಳೆ ನಮ್ಗೆ ಹೇಳ್ತಾರೆ. ನಾವು 100 ವರ್ಷದಿಂದ 100 200 ಹೋರಾಟ ಮಾಡ್ತಾ ಇದೀವಿ ಸರ್. ಎಲ್ಲ ಊರವ್ರು ಎಲ್ಲ ಗ್ರಾಮಗಳು ಸೇರಿ ಹೋರಾಟ ಮಾಡ್ತಾ ಇರೋದು. ಒಂದು ಗ್ರಾಮಕ್ಕೆ ಅನ್ಯಾಯ ಆದ್ರೆ ಇನ್ನೊಂದು ಗ್ರಾಮದವ್ರಿಗೆ ಬೆಂಬಲ ಕೊಡ್ತೀವಿ. ಅವ್ರಿಗೆ ಹೋಗಿ ಬೆಂಬಲ ಕೊಡ್ಬೇಡ್ರಿ ಅಂತ ಕೇಳಿ ಇವ್ರು ಯಾರು? ನಾವು ರೈತರೆಲ್ಲ ಒಂದೇ, 27 ಗ್ರಾಮದವರು ನಾವೆಲ್ಲ ಒಂದೇ ಅಂತಾನೆ ಹೋರಾಟ ಮಾಡ್ತಾ ಇರೋದು. ನಮ್ ಸಮಾಧಿ ಕೊಡ್ಮೇಲೆ ಅವ್ರು ಯೋಚನೆ ಮಾಡ್ಬೇಕು. ಜಯಂಸಿನ ಸರ್ ಅರ್ಧ ಎಕರೆ 1 ಎಕರೆ ಯಾರೋ ಮೂಲೆಯಲ್ಲಿ ಒಬ್ರು ಇಬ್ರು ಗೊತ್ತಿರೋಂತ ಜಯಂಸಿ ಮಾಡ್ಕೊಂಡು ಹೆಂಗ್ ಸರ್ ಯೋಚನೆ ಮಾಡ್ತಾರ ಅವರು? ಒಬ್ರು ತಾವಿಬ್ರು ತಗೊಂಡು ಯೋಚನೆ ಮಾಡಕ್ಕಾಗುತ್ತಾ ಸರ್? ಟೌನ್ಶಿಪ್ ಮಾಡಕ್ಕಾಗುತ್ತಾ? ರಾಮನಗರದಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೀತಾ ಇದೆ, ಈ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ರು ನಮ್ಮ ರಿಪೋರ್ಟರ್ ವೆಂಕಟೇಶ್. ಮತ್ತೆ ಸಂಪರ್ಕ ಮಾಡೋಣ. 4 ಗ್ರಾಮಗಳ ಭೂ ಸ್ವಾಧೀನಕ್ಕೆ ಅಧಿಸೂಚನೆ ಹೊರಡಿಸ್ತಾ ಇದ್ದಂತೆ ರೈತ ಮಹಿಳೆಯರು ಬಂದಿದ್ದಾರೆ, ನೂರಾರು ಸಂಖ್ಯೆಯಲ್ಲಿ ರೈತರು ಬಂದಿದ್ದಾರೆ, ಹೋರಾಟವನ್ನು ತೀವ್ರಗೊಳಿಸಿದ್ದಾರೆ. ಮಹಿಳೆಯರಂತೂ ಒನಕೆ ತಂದಿದ್ದಾರೆ. ಈ ಸತಿ ಸರ್ವೆ ಮಾಡಕ್ಕೆ ಅಧಿಕಾರಿಗಳು ಬರಲಿ, ಯಾರಾದರೂ ಯೋಜನೆ ಪರವಾಗಿ ಮಾತಾಡಕ್ಕೆ ಬರಲಿ, ಅವರಿಗೆ ಒನಕೆ ಮುಖೇನನೇ ಉತ್ತರ ಕೊಡ್ತೀವಿ ಅಂತೇಳಿ ಒನಕೆ ತಂದು ರೆಡಿಯಾಗಿ ಕೂತಿದ್ದಾರೆ. ಇನ್ನೊಂದು ಕಡೆ ನಮ್ಮ ತಟ್ಟೆಗೆ ನೀವು ಮಣ್ಣು ಹಾಕಕ್ಕೆ ಹೊರಟಿದ್ದೀರಾ, ನಾವು ಯಾವುದೇ ಕಾರಣಕ್ಕೂ ನಮ್ಮ ತಾತ ಮುತ್ತಾತ ನಮ್ಮ ತಂದೆ ಕಾಲಕ್ಕೆ ಜಮೀನಿದು, ನೀವು ಕೇಳಿದ ತಕ್ಷಣ ನಾವು ಯಾಕೆ ಕೊಡಬೇಕು? ಒಪ್ಪಿಗೆ ಇರೋರು ಜಮೀನನ್ನು ನೀವು ತಗೊಳ್ಳಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಆದರೆ ನಾವು ಭೂಮಿ ಕೊಡಲ್ಲ, ನಾವು ಪ್ರಾಣ ಬೇಕಾದರೂ ಕೊಡ್ತೀವಿ, ಭೂಮಿ ಕೊಡಲ್ಲ, ನಮ್ಮ ತಟ್ಟೆಗೆ ನೀವು ಮಣ್ಣು ಹಾಕಿದ್ದೀರಿ ಅಂತೇಳಿ ಒಂದು ತಟ್ಟೆಗೆ ಮಣ್ಣೆಲ್ಲ ತುಂಬಿಸ್ಕೊಂಡ್ಬಂದು ವಿನೂತನವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವೆಂಕಟೇಶ್. ಮೊನ್ನೆ ಸರ್ವೆ ಮಾಡಕ್ಕೆ ಅಧಿಕಾರಿಗಳು ಏಕಾಏಕಿ ಬಂದಂತ ಸಂದರ್ಭದಲ್ಲಿ ಆಕ್ರೋಶದ ಕಟ್ಟೆ ಅಲ್ಲಿ ಒಡೆದು ಹೋಗಿತ್ತು. ಸೊ ಈಗ ಮತ್ತೇನಾದ್ರೂ ಅಧಿಕಾರಿಗಳು ಬಂದ್ರೆ ಅವ್ರನ್ನ ಅಪೋಸ್ ಮಾಡುವಂತ ನಿಟ್ಟಿನಲ್ಲಿ ಯಾವ ತರ ವಿನೂತನ ಪ್ರತಿಭಟನೆಗಳು ಇವತ್ತು ವ್ಯಕ್ತವಾಗ್ತಾ ಇದೆ? ಏನು ಬಿಡದಿ ಟೌನ್ಶಿಪ್ ವಿಚಾರವಾಗಿ ಏನು ಸರ್ಕಾರ ಇವತ್ತು ಮತ್ತೆ 4 ಗ್ರಾಮಗಳಿಗೆ ಹೊಸದಾಗಿ ಅಂತಿಮ ಅಧಿಸೂಚನೆ ಹೊರಡಿಸಿರುವಂತಹ ಹಿನ್ನೆಲೆ ಇವತ್ತು ಏನು ಯೋಜನೆಯ ವಿರೋಧವಾಗಿ ಇರ್ತಕ್ಕಂತಹ ರೈತರು ಒಂದು ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಏನು ಬಿಡದಿ ಆರೋಹಳ್ಳಿ ರಸ್ತೆಯನ್ನ ಬಂದ್ ಮಾಡಿ ಪ್ರತಿಭಟನೆಯನ್ನ ಮಾಡಿ ಈಗಷ್ಟೇ ತಮ್ಮ ಪ್ರತಿಭಟನೆಯನ್ನ ಅಂತ್ಯಗೊಳಿಸಿದ್ದಾರೆ. ಈಗ ನಿಮ್ಗೆ ನೇರವಾಗಿ ಆ ದೃಶ್ಯಗಳನ್ನ ತೋರಿಸುವಂತ ಪ್ರಯತ್ನ ಮಾಡ್ತೀನಿ. ಈಗಷ್ಟೇ ಏನು ಬಿಡದಿ ಆರೋಹಳ್ಳಿ ರಸ್ತೆಯ ಬಂದನ್ನ ಮಾಡದಂತ ಮಹಿಳೆಯರ ತಂಡ ಈಗ ಪ್ರತಿಭಟನಾ ಸ್ಥಳಕ್ಕೆ ಮತ್ತೆ ಮರಳಿರುವಂತದ್ದು ಗಮನಿಸ್ತಾ ಇರಬಹುದು. ಏನು ಪ್ರಮುಖವಾಗಿ 4 ಗ್ರಾಮಗಳಿಗೆ ಅಂತಿಮ ಅಧಿಸೂಚನೆಯನ್ನ ಹೊರಡಿಸಿದಂತ ಹಿನ್ನೆಲೆ ಏನು ಪ್ರಮುಖವಾಗಿ ಬಿಡದಿಯ ಆರೋಹಳ್ಳಿ ರಸ್ತೆಯನ್ನ ಬಂದ್ ಮಾಡಿ ಈಗಾಗಲೇ ಕೆಲ ರೈತರು ಕೂಡ ರಸ್ತೆಯಲ್ಲೇ ಕುಳಿತಿದ್ದಾರೆ. ಈಗ ಗಮನಿಸಬಹುದು, ಇಲ್ಲಿ ಒಂದು ಪಿಂಡ ಪ್ರದಾನವನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಒಂದು ಪಿಂಡ ಪ್ರದಾನ ಮಾಡುವ ಮೂಲಕ ನಮ್ಮ ಪಾಲಿಗೆ ರಾಜ್ಯ ಸರ್ಕಾರ ಸತ್ತೋಗಿದೆ, ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸತ್ತೋಗಿದ್ದಾರೆ, ಜೊತೆಗೆ ಶಾಸಕ ಬಾಲಕೃಷ್ಣರವರು ಸತ್ತೋಗಿದ್ದಾರೆ ಎನ್ನುವಂತಹ ಸ್ಪಷ್ಟವಾದ ಮಾಹಿತಿಯನ್ನ ಇಲ್ಲಿ ಒಂದು ಪಿಂಡ ಪ್ರದಾನ ಮಾಡುವ ಮೂಲಕ ರೈತ ಮಹಿಳೆಯರು ಇಲ್ಲಿ ಒಂದು ಸಂದೇಶವನ್ನ ಸಾರಿರುವಂತದ್ದು. ಯಾಕಂದ್ರೆ ಇವತ್ತು ಹೊಸದಾಗಿ ಅಂತಿಮ ಅಧಿಸೂಚನೆಯನ್ನ 4 ಗ್ರಾಮಗಳಿಗೆ ಮಾಡದಂತಹ ಹಿನ್ನೆಲೆ ಈ ಒಂದು ವಿಚಾರವನ್ನ ಇಟ್ಕೊಂಡು ಈ ಒಂದು ವಿನೂತನವಾದಂತಹ ಒಂದು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಗಮನಿಸಬಹುದು, ಪಿಂಡ ಪ್ರದಾನ ಯಾರಾದ್ರೂ ಸತ್ತಂತ ವ್ಯಕ್ತಿಗಳಿಗೆ ಮಾಡ್ತಕ್ಕಂತಹ ಒಂದು ಪಿಂಡ ಪ್ರದಾನವನ್ನ ಇವತ್ತು ಬೈರಮಂಗಲ ಗ್ರಾಮದ ಏನು ಈ ಒಂದು ಸರ್ಕಲ್ ನಲ್ಲಿ ಯೋಜನೆಯನ್ನ ವಿರೋಧಿಸಿ ಕಳೆದ 500 ದಿನಗಳಿಂದ ಯಾರು ಹೋರಾಟವನ್ನ ಮಾಡ್ತಾ ಇದ್ದಾರೆ ರೈತರು, ರೈತ ಮಹಿಳೆಯರು, ಈ ಒಂದು ವಿನೂತನವಾದಂತಹ ಒಂದು ಪ್ರತಿಭಟನೆಯನ್ನ ಮಾಡುವ ಮೂಲಕ ರಾಜ್ಯ ಸರ್ಕಾರಕ್ಕೆ ಒಂದು ಗಂಭೀರವಾದಂತಹ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಶರ್ಮಿತಾ, ಈಗ ಡಿ.ಕೆ. ಶಿವಕುಮಾರ್ ಅವರು ಇನ್ನನ್ನು ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿ ನಡೆಸ್ತಾರೆ. ಅವ್ರ ನಿಲುವೇನು, ಸರ್ಕಾರದ ನಿಲುವೇನು, ಅದು ನೋಡ್ಕೊಂಡು ಹೋರಾಟ ತೀವ್ರಗೊಳಿಸೋದಾ ಅಥವಾ ಕೈ ಬಿಡೋದಾ, ಆ ಬಗ್ಗೆ ಏನಾದ್ರೂ ಚರ್ಚೆ ನಡೀತಾ ಇದೆಯಾ ಅಲ್ಲಿ ವೆಂಕಟೇಶ್? ಖಂಡಿತ ಶರ್ಮಿತಾ, ಏನು ಡಿ.ಕೆ. ಶಿವಕುಮಾರ್ ಅವರು ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ಸಂದರ್ಭದಲ್ಲಿ ರೈತರ ಹೋರಾಟ ಕೂಡ ಬಹಳ ತೀವ್ರ ಸ್ವರೂಪವನ್ನ ಪಡಿತಾ ಇದೆ. ಗತಾಯ ಸರ್ಕಾರ ಏನು ಯೋಜನೆಯನ್ನ ಜಾರಿ ಮಾಡ್ಲಿಕ್ಕೆ ಹೋಗಿದೆ, ಆದ್ರೆ ನಾವು ಕೂಡ ಬಿಡೋದಿಲ್ಲ, ಯಾವುದೇ ಕಾರಣಕ್ಕೂ ಈ ಯೋಜನೆಯನ್ನ ಪೂರ್ಣ ಮಾಡ್ಲಿಕ್ಕೆ ನಮ್ಮ ಅನುಮತಿ ಇಲ್ಲ, ನಮ್ಮ ಸಾವಿನ ಮೇಲೆ, ನಮ್ಮ ಸಮಾಧಿಯ ಮೇಲೆ ಈ ಒಂದು ಯೋಜನೆಯನ್ನ ಮಾಡ್ಲಿ ಎನ್ನುವಂತಹ ಒತ್ತಾಯವನ್ನ ಬೈರಮಂಗಲ ಸರ್ಕಲ್ ನಲ್ಲಿ ಯಾರು ಯೋಜನೆಯ ವಿರೋಧವಾಗಿದ್ದಾರೆ ಆ ರೈತರು ತಮ್ಮ ಆಕ್ರೋಶದ ಮಾತುಗಳನ್ನ ಆಡ್ತಾ ಇದ್ದಾರೆ. ಶರ್ಮಿತಾ,